ನೀನು ಮೂರ್ಖನ ಅಲ್ಲ. ವಂಶದ ಹಿರಿಯವರಿಂದ ಪರಂಪರಾಗತವಾಗಿ ಬಂದಂತಹ ಪೀಠವನ್ನು ಏರಿ ಸ್ವಯಂ ಯೋಗ್ಯತೆಯಿಂದ ಜ್ಯೋತಿರ್ಮೇಧವನ್ನು ಕಟ್ಟಿ ಬೆಳೆಸಿ ನೀನು ಮತ್ತೊಬ್ಬರ ಮೇಲೆ ದಾಳಿ ಮಾಡಿಲ್ಲ. ಪೂರ್ವದಲ್ಲಿ ಮತ್ತೊಬ್ಬರು ನಿನ್ನ ಮೇಲೆ ದಾಳಿ ಮಾಡಿದ ಇತಿಹಾಸ ಇದೆ. ಮತ್ತೊಬ್ಬರು ದಾಳಿ ಮಾಡಬೇಕು ಅಂತ ಶಿಥಿಲಗೊಂಡಲ್ಲಿ ಮಾತ್ರ ದಾಳಿ ಮಾಡಬೇಕು. ದಾಳಿ ಮಾಡಿಲ್ಲ ಅಂತ ನಿನ್ನ ಯೋಗ್ಯತೆ ಏನು, ಎಷ್ಟು ಎನ್ನುವುದನ್ನು ಲೋಕಮುಖಕ್ಕೆ ತೋರ್ಪಡಿಸಿದ್ದೀರಿ. ನನಗೆ ಬಲವನ್ನೇ ತೋರಿಸಲಿಕ್ಕೆ ಸಾಕಾಗುವುದಿಲ್ಲ, ಜ್ಞಾನವನ್ನು ತೋರ್ಪಡಿಸಬೇಕಾಗ್ತದೆ. ಆದರೆ ಕಟ್ಟಿದ್ದು ತಪ್ಪು ಅಂತ ಹೇಳುವುದಿಲ್ಲ. ತಪ್ಪು ಅಂತ ಹೇಳುವುದಿದ್ರೆ ಕುದುರೆಯ ಹಣಿಯಲ್ಲಿದ್ದಂತಹ ಲೇಖನದಲ್ಲಿ ನಾವೇ ಬದಲಿಸಿದವರಿದ್ದೇವೆ. ಬಲವಂತರ ಕುದುರೆಯನ್ನು ಕಟ್ಟಬೇಕು, ಬಲವಿಹೀನರಾದವರು ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಬಲವಂತರ ಕುದುರೆಯನ್ನು ಕಟ್ಟಬೇಕು. ಯಾವ ಬಲ ಇದ್ದವರು ಕಟ್ಟಬೇಕು? ತೋಳಿನಲ್ಲಿ ನಿಕ್ಷೇಪವಾದ ಬಲವನ್ನು ನಂಬಿಕೊಂಡು ಕುದುರೆಯನ್ನು ಕಟ್ಟುವುದಲ್ಲ. ತಾವು ಆರ್ಥಿಸಿದಂತ ಧರ್ಮದ ಬಲ ಎಷ್ಟುಂಟು ಎನ್ನುವುದರ ಯೋಚಿಸಿ ಕುದುರೆಯನ್ನು ಕಟ್ಟಬೇಕು. ಕುದುರೆಯನ್ನು ಕಟ್ಟುವುದು ಶಾಸ್ತ್ರ. ಅದನ್ನು ಈಗ ನೀವು ಹೇಳುವುದಕ್ಕಿಂತ ಆ ಲೇಖನವನ್ನು ಹಾಗೆ ಬರೀಬಹುದಿಲ್ಲ. ಖಂಡಿತ ಧರ್ಮದ ಬಲ ಇದ್ದವರು ಕಟ್ಟಬಹುದು ಅಂತ. ಅದನ್ನು ಬಿಟ್ಟು ಬಲ ಇದ್ದವರು ಕಟ್ಟಬೇಕು ಅಂತ ಬರೆದರೆ ಯಾರಾದರೂ ತಿಳಿಯುವುದು ಹಾಗೆ ನಾವು ತಿಳ್ಕೊಂಡದ್ದು ಹೇಗೆ? ಹೇಗೆ ಈ ಲೇಖನ ನಾಡಿನ ಸಾಮಾನ್ಯದವರಿಗಲ್ಲ, ನಾಡಿನ ದೊರೆಗಳಾದವರಿಗೆ ಮಾತ್ರ. ದೊರೆಯಾದವನು ಜ್ಞಾನ ಸಂಪತ್ತನ್ನು ಹೊಂದಿರ್ತಾನೆ ಎನ್ನುವ ನೆಲೆಯಲ್ಲಿ ಇಷ್ಟೇ ಬರೆದದ್ದು. ಇನ್ನೇನು ಬೇಕಾದ್ರೆ ಮುಂದೆ ನಾವು ಹೇಳಿ ಸೇರಿಸಲಿಕ್ಕೆ ಕೇಳುವ. ಖಂಡಿತವಾಗಿ ಆ ಶಬ್ದ ಅರ್ಥ ಆಗದೆ. ಒಬ್ಬ ಕ್ಷತ್ರಿಯ ವೀರನಾದವನಿಗೆ ಮುಖ್ಯವಾಗಿ ಬೇಕಾದದ್ದು ತೋಳಬಲ. ಒಬ್ಬ ಕ್ಷತ್ರಿಯ ವೀರ ವಿಜೃಂಭಿಸುವುದು ನನ್ನ ದೈಹಿಕವಾದಂತಹ ತೋಳಬಲದಿಂದ. ಅಂತ ಒಬ್ಬ ಕ್ಷತ್ರಿಯ ಅರಸನಿಗೆ ಈ ಲೇಖನವನ್ನು ಓದುವ ಜಾಣ್ಮೆ ಎಷ್ಟೇ ಇದ್ರು ಬಲ ಇದ್ದವರು ಕಟ್ಟಬೇಕು ಅಂತ ಹೇಳಿದ್ರೆ ದೈಹಿಕವಾದಂತಹ ಬಲ ಎನ್ನುವುದು ಅದಕ್ಕೆ ಅರ್ಥ ಬರುವುದು. ಈಗ ಧರ್ಮದ ಬಲ ತಿಳ್ಕೊಳ್ಳೋದಕ್ಕೆ ಯಾವ್ದಾದ್ರು ಮಠಾಧೀಶರನ್ನು ಗೂಳಿಗೂ ಬಲ ಇರ್ತದೆ. ಹಾಗಂತ ಗೂಳಿಯನ್ನು ತಂದು ಸಿಂಹಾಸನ ಏರಿಸಲಿಕ್ಕೆ ಆಗುದಿಲ್ಲ. ಕಲಸ್ಯ ಪೃಥ್ವಿ ಎನ್ನುವಂತಹ ಒಂದು ಮಾತು ಅದನ್ನು ಶಬ್ದವನ್ನು ಹಾಗೆ ತಿಟ್ಟುಕೊಳ್ಳುತ್ತಿದ್ರೆ ತೋಳಿನಲ್ಲಿ ನಿಕ್ಷೇಪವಾದಂತಹ ಬಲದಿಂದ ಮಾತ್ರ ಅಂತ ಅದಲ್ಲ. ಒಬ್ಬ ನಾಡಿನ ದೊರೆಯಾದವನಿಗೆ ತೋಳಿನಲ್ಲಿ ನಿಕ್ಷೇಪವಾದ ಬಲಕ್ಕಿಂತ ಹೆಚ್ಚಾಗಿ ಅವನಲ್ಲಿ ಜ್ಞಾನದ ಬಲ, ಧರ್ಮದ ಬಲ ಎನ್ನುವುದು ಹೆಚ್ಚಾಗಿರಬೇಕು. ಹಾಗಾಗಿ ಬಲ ಇದ್ದವರಿಗೆ ಪೀಠ ಅಲ್ಲ, ಧರ್ಮದ ಬಲ, ಜ್ಞಾನದ ಬಲ ಇದ್ದವರಿಗೆ ಪೀಠ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಈ ವಿಷಯದಲ್ಲಿ ಏನು ಹೇಳಿದ್ರು ಒಪ್ಪುವುದಿಲ್ಲ. ಬಲ ಇದ್ದವರು ಕಟ್ಟಿ ಕಾದುವುದು, ಬಲಹೀನರಾದವರು ತಪ್ಪ ಕಾಣಿಕೆ ಕೊಡುವುದು. ಕಟ್ಟಿ ಕಾದುವುದು ಅಂತ ಹೇಳುವುದ್ರ ಅರ್ಥ ಬಲ ಎನ್ನುವುದು ತೋಳಬಲಕ್ಕೆ ಬರ್ತದ. ಈಗೀಗೆಲ್ಲ ಗೊತ್ತು ಮಾಡ್ಲಿಕ್ಕೆ ಹೋಗ್ಬೇಡ. ಗೊತ್ತು ಮಾಡಿದ್ದಲ್ಲ. ರಾಮ ಅಶ್ವಮೇಧದ ಅಶ್ವವನ್ನು ಬಿಟ್ಟಿದ್ದು ಪಾಪ ಪರಿಹಾರಕ್ಕಾಗಿ ಬಂದವ ಲೋಕದಲ್ಲಿದ್ದಂತ ಎಲ್ಲ ತಲೆಯನ್ನು ಗಡಿಬೇಕು ಎನ್ನುವ ಉದ್ದೇಶದಿಂದ ನೀನೀಗ ರಾಮ ಮಾಡುವಂತ ಯಜ್ಞಕ್ಕೆ ಪೂರಕನಾಗಿ ಇದ್ದದೆ ಹೋಗುವಂತಾದ್ರೆ ನೀನು ಕಡಿಮೆಯಾಗುವುದಕ್ಕೆ ಅಂತದಿಲ್ಲ. ರಾಮ ಮಾಡುವಂತಹ ಯಜ್ಞದಲ್ಲಿ ಅವನು ಗಳಿಸಿದಂತಹ ಪುಣ್ಯದಲ್ಲಿ ರಾಮ ಕಾರ್ಯಕ್ಕೆ ಯಾರೆಲ್ಲ ನೆರವಾಗ್ತಾರೋ, ರಾಮ ಕಾರ್ಯಕ್ಕೆ ಯಾರೆಲ್ಲ ಕೈ ಜೋಡಿಸ್ತಾರೋ ಅವರೆಲ್ಲರಿಗೂ ರಾಮನ ಅಶ್ವಮೇಧದ ಪುಣ್ಯವಿರುವುದು ದೊರಕುವುದಕ್ಕೆ ಸಾಧ್ಯ ಉಂಟು. ಅಂದ್ರೆ ಈ ಲೋಕದಲ್ಲಿ ರಾಮ ಒಬ್ಬನೇ ಸರ್ವಶ್ರೇಷ್ಠ ಸರ್ವಮಾನ್ಯ ಎನ್ನುವುದನ್ನು ವಿಜೃಂಭಿಸುವುದಕ್ಕೆ, ಪ್ರತಿಷ್ಠಾಪಿಸುವುದಕ್ಕೆ ರಾಮ ಹೂಡಿರುವಂತಹ ಷಡ್ಯಂತ್ರವ ಇದು. ಆ ಷಡ್ಯಂತ್ರ ಆಗಿದ್ರವ. ಮತ್ತೆ ರಾಮನಿಗೆ ರಾವಣಾದಿ ಖಳನನ್ನ ಕೊಂದದ್ದಕ್ಕೆ, ಬ್ರಹ್ಮತ್ಯ ದೋಷ ಬಂದದ್ದಕ್ಕೆ ಉಳಿದ ಯಾವುದೋ ಪಾಪದ ಸಮಗ್ರ ತಲೆಗಡಿ. ಮತ್ತೆ ರಾಮ ತಲೆಗಡಿದ್ದೇನೆ ಅಂತ ಎಲ್ಲೂ ಬರೀಲಿಲ್ಲ. ಏನು ಅಶ್ವಮೇಧ ಎನ್ನುವುದನ್ನು ಮಾಡುವುದಕ್ಕೆ ಮುಂದಾದ. ಯಾಕೆ ಮುಂದಾದ ಕೇಳಿದ್ರೆ ಲೋಕದಲ್ಲಿ ಅದೆಷ್ಟೋ ಜನರಿಗೆ ರಾಮದರ್ಶನವಾಗಬೇಕು, ರಾಮನ ವ್ಯಾಪ್ತಿ ಎನ್ನುವುದು ದಿಗ್ದಿಗಂತವಾಗಿ ಹೊಂದಬೇಕು ಎನ್ನುವಂತಹ ಉದ್ದೇಶ ಇಲ್ಲ. ಜೊತೆಗೆ ಅಶ್ವಮೇಧವನ್ನು ಮಾಡುವುದು ಬರೇ ಪಾಪ ಪರಿಹಾರಕ್ಕೆ ಬೇಕಾಗಿಲ್ಲ, ಸ್ವರ್ಗ ಆದಿ ಸಿದ್ಧಿಗಳಿಗೆ, ಜೊತೆಗೆ ಜ್ಞಾತ ಅಜ್ಞಾತವಾಗಿ ಉಳಿದಂತಹ ಪಾಪ ಪರಿಹಾರಕ್ಕೆ. ನಾವು ಮಾಡುವುದು ಮಾತ್ರ ಪಾಪ ಅಲ್ಲ, ನಮ್ಮ ವಂಶದ ಪೂರ್ವಸೂರಿಗಳು ಯಾರಾದರೂ ಮಾಡಿದಂತಹ ಪಾಪಗಳನ್ನು ಜ್ಞಾತವಾಗದೆ ಅಜ್ಞಾತವಾಗಿ ಉಳಿದಂತೆ ಹೋಗುವಂತಾದ್ರೆ ಲೋಕದಲ್ಲಿದ್ದಂಥ ಸೌಕರ್ಯಕ್ಕೆ ಯಶಸ್ಸಾಗಬೇಕು. ಇನ್ನೊಂದು ಸ್ವರ್ಗ ಆದಿ ಸಿದ್ಧಿಗೆ ಬೇಕಾಗಿ ದೇವೇಂದ್ರನಂತವರು ಶತಮತವನ್ನು ಮಾಡಿದ್ವಿ. ಯಾಕೆ ಕೇಳಿದ್ರೆ ಸ್ವರ್ಗ ಆದಿ ಸಿದ್ಧಿಗೆ ಬೇಕಾಗಿ, ಜೊತೆಗೆ ಮುಮುಕ್ಷತ್ವ ಏನು ಪಾಪ ಪರಿಹಾರಕ್ಕೆ ಒಂದಕ್ಕೆ ಬೇಕಾಗಿ ಅಶ್ವಮೇಧವನ್ನು ಮಾಡುವುದಲ್ಲ. ಅಶ್ವಮೇಧವನ್ನು ಮಾಡುವುದಕ್ಕೆ 3 ಕಾರಣಗಳಿರ್ತದೆ. ಈಗ ಪಾಪ ಪರಿಹಾರಕ್ಕೆ ಅಂತ ಹೇಳುತ್ತಿದ್ರೆ ವ್ಯಕ್ತಿಯೊಬ್ಬನಿಗೆ ಮದುವೆ ಆಗಬೇಕು ಅಂತಾದ್ರೆ ಹೆಣ್ಣನ್ನು ಹುಡುಕುವುದಕ್ಕೆ ಬಂದಂತ ಸಂದರ್ಭ ದಿಗ್ವಿಜಯವನ್ನು ನೆವವನ್ನು ಒಡ್ಡಿಕೊಂಡು ಹೋಗ್ತಾನೆ. ನೀನು ಹೆಣ್ಣು ಹುಡುಕಲಿಕ್ಕೆ ಬಂದವ ದಿಗ್ವಿಜಯಕ್ಕೆ ಬಂದದ್ದು ಯಾಕೆ ಕೇಳಿದ್ರೆ ಊರೂರನ್ನು ಸುತ್ತುವುದಕ್ಕೆ ದಿಗ್ವಿಜಯವನ್ನು ನೆವ, ಅಲ್ಲಿದ್ದಂತ ಹೆಣ್ಣನ್ನು ಆರಿಸುವುದಕ್ಕೆ ಇದು ಒಂದು ಕ್ರಮ ಎನ್ನುವ ನೆಲೆಯಲ್ಲಿ ಬ್ರಹ್ಮಹತ್ಯದ ದೋಷ ಎನ್ನುವುದು ಒಂದು ಶಂಕೆಯ ರೂಪದಲ್ಲಿ ಅಶ್ವಮೇಧವನ್ನು ಮಾಡುವುದಕ್ಕೆ ಬೇಕಾಗಿ ಬಳಸಿಕೊಂಡಂತಹ ಅಶ್ವಮೇಧ ಮಾಡುವುದಕ್ಕೆ ಕಾರಣಗಳು 3 ಸಿಗಬಹುದು, 3 ಇದ್ದಿರಬಹುದು. ನಾನು ಅದನ್ನು ಆಕ್ಷೇಪ ಮಾಡುವುದಿಲ್ಲ. ಈಗ ರಾಮ ಅಶ್ವಮೇಧ ಮಾಡಿದ್ದು ಬ್ರಹ್ಮಹತ್ಯಾ ದೋಷದ ನಿವಾರಣೆಗಾಗಿ ಹೌದದ್ದು ಅದೊಂದು ಶಂಕೆ ಅಂತ ನೀವು ಹೇಳಿ. ಅದು ಹೌದಲ್ವ? ಶಂಕೆ ಅಲ್ಲ, ಅಲ್ಲ ನಿರ್ಧಾರ ಅದೊಂದು ನೆವ. ಹಾಗಾದ್ರೆ ಯೋಚನೆ ಮಾಡಿ. ಈಗ ಬ್ರಹ್ಮಹತ್ಯಾ ದೋಷ ಎನ್ನುವುದು ರಾಮನಿಗೆ ಬಂದಿದೆ ಎನ್ನುವ ನಿರ್ಧಾರವ ಶಂಕೆ ಇದ್ದದ್ದು ಹೌದು ಅಂತಾದ್ರೆ ಲಂಕೆಯನ್ನು ಸೇರುವುದಕ್ಕಿಂತ ಮೊದಲು ರಾವಣಾದಿ ಖಳರು ಅಂದ್ರೆ ರಾವಣಾದಿ ದುಷ್ಟರು ಬ್ರಹ್ಮ ವಂಶದಲ್ಲಿ ಹುಟ್ಟಿದವರು ಎಂದು ಗೊತ್ತುಂಟ ಇದ್ರು. ಗೊತ್ತಿದ್ದ ಮೇಲೆ ಯಾಕೆ ಹೋಗ್ಬೇಕಿತ್ತು? ಅಂದ್ರೆ ರಾವಣನನ್ನು ಕೊಂದದ್ರಿಂದ ನನಗೆ ಬ್ರಹ್ಮಹತ್ಯೆ ಬರ್ತದೆ ಎನ್ನುವುದು ರಾಮನಿಗೆ ಮೊದಲೇ ಯಾಕೆ ರಾಮನಿಗೆ ಬ್ರಹ್ಮಹತ್ಯೆ
ಲೋಕದಲ್ಲಿದ್ದಂಥ ಉಳಿದವರು ಬ್ರಹ್ಮಹತ್ಯೆ ಮಾಡಬಾರದು ಎನ್ನುವುದಕ್ಕಾಗಿ ಅಶ್ವಮೇಧ. ರಾಮ ರಾವಣನನ್ನು ಕೊಂದದ್ದರಿಂದ ಬ್ರಹ್ಮಹತ್ಯೆ ಬಂತು ಅಶ್ವಮೇಧ ಅಲ್ಲ, ಬೇರೆ ಯಾವ ಲೋಕದಲ್ಲಿ ಬ್ರಹ್ಮಹತ್ಯೆ ಮಾಡಬಾರದು ಎನ್ನುವುದು ಸೂಚಕವಾಗಿ ರಾಮ ಅಶ್ವಮೇಧವನ್ನು ಮಾಡಿದ್ರು. ಇನ್ನಂತೆ ಕೇಳ್ತೇನೆ, ಈಗ ಬ್ರಹ್ಮದೇವ ಮೊದಲಾದಂಥ ವಾಣಿಯನ್ನು ಕೂಡಿದ ಎನ್ನುವ ಉದ್ದೇಶದಿಂದ ಕಡೆಯ ದಿಕ್ಕಿನ ಒಡೆಯನಾದಂಥ ನೀವು ಆರಾಧಿಸುವ ಆ ಶಿವ ಹೋಗಿ ಅವನ ತಲೆಯನ್ನು ಕಿತ್ತ. ಹೌದಾ? ಕಿತ್ತದ್ದರಿಂದ ಇವ ಭಿಕ್ಷೆ ಬೇಡ. ಅದರಿಂದ ಲೋಕ ತಿಳಿದುಕೊಳ್ಳಬೇಕಾದಂಥ ಸತ್ಯ ಏನು? ಯಾವ ಒಬ್ಬ ವ್ಯಕ್ತಿ ತನ್ನ ತಮ್ಮನ ಹೆಂಡತಿಯನ್ನು, ತನ್ನ ಭಗಿನಿಯನ್ನು, ತನ್ನ ಮಗನನ್ನು ಯಾವಾತ ಕೂಡ್ತಾನೆ, ಯಾವಾತ ಸೇರ್ತಾನೆ, ಅವನಿಗೆ ತಲೆದಂಡವೇ ಎನ್ನುವ ಶಿಕ್ಷೆ ಲೋಕ ತಿಳಿಯಬೇಕು ಅಂತ. ಯಾರಾದರೂ ಒಬ್ಬ ಬ್ರಹ್ಮಹತ್ಯೆಯನ್ನು ಮಾಡಿದರೆ ಅವನು ಊರಿನಲ್ಲಿ ಲೋಕದಲ್ಲಿ ಭಿಕ್ಷೆ ಬೇಡಿ ತಿನ್ನಬೇಕಾದಿತ್ತು ಎನ್ನುವುದು ಆ ಕಥೆಯಿಂದ ತಿಳಿದುಕೊಳ್ಳಬೇಕಾದಂತಹ ಸತ್ಯ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಈಗ ಬ್ರಹ್ಮ ಮಗಳನ್ನು ಮದುವೆಯಾದ ಎನ್ನುವ ಕಾರಣಕ್ಕಾಗಿ ಶಿವ ಹೋಗಿ ಬ್ರಹ್ಮನ ತಲೆಯನ್ನು ಕಿತ್ತ. ಮಗಳನ್ನು ಮದುವೆ ಆದದ್ದು ಯಾರು? ಬ್ರಹ್ಮ. ತಲೆ ಕಿತ್ತದ್ದು ಯಾರು? ಈಶಾ. ಶಿಕ್ಷೆ ಆದದ್ದು ಯಾರಿಗೆ? ಇಬ್ಬರಿಗೂ ಅಲ್ಲ, ಶಿಕ್ಷೆ ಆ ತಲೆಯನ್ನ ಹಿಡಿದದ್ದು ಶಿವನ ಕೈಗೆ, ಶಿಕ್ಷೆ ಅನುಭವಿಸಿದ್ದು ಶಿವ. ಎಂಬತ್ತಿಗೆ ಶಿವನಿಗೆ ಆ ಒಂದು ಹಿಡಿದದ್ರಿಂದ ಶಿಕ್ಷೆ ಆದರೂ ಲೋಕದಲ್ಲಿ ಉಳಿದವರು ಯಾರು ಇಂಥ ತಪ್ಪನ್ನು ಮಾಡಬಾರದು ಎನ್ನುವ ಎಚ್ಚರಿಕೆಯನ್ನು ಶಿವ ಕೊಟ್ಟ. ಈಗ ರಾಮನು ಹಾಗೆ ಮಾಡಬಹುದಿತ್ತು. ನಾನು ಬ್ರಹ್ಮಹತ್ಯೆಗೆ ಒಳಗಾಗಿದ್ದೇನೆ, ರಾವಣನನ್ನು ಕೊಂದದ್ರಿಂದ, ಹಾಗಾಗಿ ಉಳಿದವರು ಯಾರು ಮಾಡಬೇಡಿ ಅಂತ ರಾಮನ ಬದಲಿಗೆ ಬೇರೆ ಯಾರಾದ್ರೂ ಪ್ರಚಾರ ಮಾಡ್ತಾ ಹೋದ್ರೆ ಈ ಅಶ್ವಮೇಧ ಮಾಡೋ ಕೆಲಸವೇ ಇರ್ತಿತ್ತಲ್ಲ. ಹಾಗೆ ಎಲ್ಲ ಪ್ರಚಾರ ಮಾಡುವುದಿದ್ರೆ ಇಷ್ಟೊತ್ತು ನಾನು ನೀನು ಮಾತಾಡುವುದು ಯಾಕೆ? ಯಾವ ಒಬ್ಬರು ಬಂದಿಟ್ಕೊಂಡೆಲ್ಲ ಹೇಳಿ ಸಾಕಾಗುತ್ತೆ. ಯಾವುದನ್ನ ಯಾವ ರೂಪದಲ್ಲಿ ಯಾರಿಗೆ ಹೇಗೆ ತೋರಿಸಬೇಕು ಒಂದು ಕಥೆಯನ್ನ ಕೇಳುವುದಕ್ಕಿಂತ ದೃಶ್ಯ ರೂಪದಲ್ಲಿ ತೋರಿಸಿದ್ರೆ ಅದು ಮನ ಮುಟ್ಟುವುದು ಹೆಚ್ಚಂತೆ. ಅದಕ್ಕೆ ಬೇಕಾಗಿ ದೃಶ್ಯ ರೂಪದಲ್ಲಿ ಲೋಕದ ಜನರಿಗೆ ತೋರಿಸುವುದಕ್ಕೆ ಬೇಕಾಗಿ ನೀವು ಯಾರು ಬ್ರಹ್ಮಹತ್ಯೆಯನ್ನು ಮಾಡಬಾರದು ಎನ್ನುವುದಕ್ಕೆ ಬೇಕಾಗಿ ರಾಮಾಶ್ವಮೇಧವನ್ನು ಮಾಡಿದ್ರು. ಮತ್ತೆ ನೀನು ಕೇಳ್ತೀಯಲ್ಲ, ರಾಮನ ಬ್ರಹ್ಮಕುಲದಲ್ಲಿ ಜನಿಸಿದವನೆನ್ನುವುದು ಗೊತ್ತಿಲ್ವಾ? ಆದರೂ ಹೋಗಿ ರಾಮ ಬಂದಂತೆ ಯಾಕೆ? ರಾಮ ಬಂದಂತೆ ರಾವಣನನ್ನು ಕೊಲ್ಲುವುದು. ರಾಮ ಹುಟ್ಟಿದ್ದೇ ರಾವಣನನ್ನು ಕೊಲ್ಲುವುದಕ್ಕೆ. ರಾಮನಿಗಿಂತ 21 ತಲೆಮಾರಿನ ಹಿಂದೆ ಹುಟ್ಟಿದಂತಹ ಅನರಣ್ಯಕ ಅವ ಯಜ್ಞವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಇದೇ ರಾವಣ ಹೋಗಿ ಅವನಲ್ಲಿ ದುರವನ್ನು ಕೊಡು 7 ಅಂತ ಹೇಳಿದ. ಯಜ್ಞವನ್ನು ಮುಗಿಸಿ ಬರ್ತೇನೆ ಅಂತ ಅನರಣ್ಯ ಎಂದು ಹೇಳಿದಂತಹ ಸಂದರ್ಭದಲ್ಲಿ ರಾವಣ ತಾಳ್ಮೆಯನ್ನು ಕಳೆದುಕೊಂಡು ತನ್ನ ಕತ್ತಿಯಿಂದ ಅನರಣ್ಯನ ತಲೆಯನ್ನು ಕತ್ತರಿಸಿದ. ಮೇಲೆ ಹೋದಂತ ರುಂಡ ಕೆಳಗೆ ಬೀಳುವುದರೊಳಗೆ ನನ್ನಿಂದ 21 ತಲೆಮಾರಿನ ನಂತರದಲ್ಲಿ ಹುಟ್ಟಬಹುದಾದಂತಹ ದಾಶರಥಿ ರಾಮನಿಂದ ನಿನಗೆ ಸಾವು ಬರಲಿ ಎನ್ನುವುದಕ್ಕೆ ಅನರಣ್ಯಕ್ಕೆ ಕೊಟ್ಟಂತ ಶಾಪವನ್ನು ಉತ್ತರಿಸುವುದಕ್ಕೆ ಬೇಕಾಗಿ ರಾಮ ಹುಟ್ಟಿ ಬಂದವನಿದ್ದಾನೆ. ಜೊತೆಗೆ ಇನ್ನೊಂದು ಸಂದರ್ಭದಲ್ಲಿ ಈಗ ಅನರಣ್ಯಕ್ಕೆ ಕೊಟ್ಟಂತ ಶಾಪವನ್ನು ಉತ್ತರಿಸಬೇಕು ಎನ್ನುವ ಹಾಗೆ ವಾಲಿಯ ಬದಲಿಬೇಕಾಗಿಯೇ ರಾಮ ಹುಟ್ಟಿ ಬಂದವನಿದ್ದಾನೆ. ಲೋಕದಲ್ಲಿ ಧರ್ಮದ ಕಾರ್ಯವನ್ನು ಮಾಡುವುದಕ್ಕೆ ಬೇಕಾಗಿ ರಾಮ ಹುಟ್ಟಿ ಬಂದದ್ದು. ನೀನು ರಾಮನನ್ನು ಆಕ್ಷೇಪಿಸುವುದು ಸರಿ. ಯಾಕೆ ಗೊತ್ತಾ? ರಾಮನನ್ನು ಒಬ್ಬ ವ್ಯಕ್ತಿಯಾಗಿ ಕಂಡರೆ ನೀವು ಆಕ್ಷೇಪಿಸಬಹುದು, ರಾಮನನ್ನು ಒಂದು ಶಕ್ತಿಯಾಗಿ ಕಂಡರೆ ಅವರನ್ನು ಆಕ್ಷೇಪಿಸುವುದಕ್ಕೆ ಸಾಧ್ಯ ಇಲ್ಲ. ಆ ಅಂಶವೇ ನನಗೆ ಇಲ್ಲಿವರೆಗೆ ಗೋಚರ ಆಗಲಿಲ್ಲ. ಯಾಕೆ ಆಗಲಿಲ್ಲ ಗೊತ್ತಾ? ನಿನಗದನ್ನಷ್ಟು ಸರಿಯಾಗಿ ತಿಳಿಸಿದವರಿಲ್ಲ. ಇನ್ನೊಂದು ಸಂದರ್ಭ, 60,000 ವರ್ಷಗಳ ಜೀವನವನ್ನು ಸಾಗಿಸುವುದು ಕೂಡ ದಶರಥ ಚಕ್ರವರ್ತಿಗೆ ಪುತ್ರ ಸಂತಾನವಾಗಲಿಲ್ಲ ಎನ್ನುವಂತಹ ಉದ್ದೇಶದಿಂದ ಒಂದೇ ಕೋಡನ್ನು ಹೊಂದಿದಂತಹ ಋಷ್ಯಶೃಂಗ ಮುನಿಗಳಿಂದ, ಅಂದರೆ ದಶರಥನ ಸಾಕು ಮಗಳಾದಂತಹ ಶಾಂತಿಯನ್ನು ಮದುವೆಯಾದ ಒಂದೇ ಜಿಂಕೆಯ ಕೋಡನ್ನು ಹೊಂದಿದಂತಹ ಋಷ್ಯಶೃಂಗ ಮುನಿಯಿಂದ ಇದೇ ಯಜ್ಞವನ್ನು ಪುತ್ರಕಾಮೇಷ್ಟಿ ಇಷ್ಟಿಯನ್ನು ಮಾಡಿಸುವುದರ ತನ್ಮೂಲಕವಾಗಿ ಅಗ್ನಿದೇವರಿಂದ ಅರ್ಥವಾದಂತಹ ದೇವಕಲ್ಪನಾಗಿ, ಋಷಿಕಲ್ಪನಾಗಿ, ಸತ್ವದಿಂದ ತತ್ವದಿಂದ ಅಗ್ನಿದೇವರಿಂದ ಅರ್ಥವಾದ ಪಾಯಸದಿಂದ ದಶರಥ ಚಕ್ರವರ್ತಿಗಳ ಔರಸ ಪುತ್ರನಾಗಿ ಜನಿಸಿದವನೇ ರಾಮಚಂದ್ರಮ ಎನ್ನುವಂತಹ ಮಾತನ್ನು ನಾವೆಲ್ಲ ಕೇಳಿ ತಿಳಿದವರಿದ್ದಾರೆ. ಕಾಟಕಿ ಸಂಹಾರವಾಗುವಂತಹ ಪೂರ್ವದಲ್ಲಿ ರಾಮ ಹುಟ್ಟುವ 100 ವರ್ಷಗಳ ಹಿಂದೆ ಕಾಟಕಿ ಮಾರೀಚರಂತಹ ಸ್ವಭಾವಗಳಂತಹ ರಕ್ಕಸರಿಂದ ವಿಶ್ವಾಮಿತ್ರರು ಮಾಡುವಂತಹ ಯಜ್ಞಕ್ಕೆ ಕಂಟಕವಾದಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರರಿಗೆ ತಾವು ಆರ್ಜಿಸಿದ ಬಲದಿಂದ ತಾಟಕಿ ಮಾರೀಚರನ್ನ ನಿಗ್ರಹಿಸುವ ಶಕ್ತಿ ಇದ್ದರು. ನನ್ನಲ್ಲಿದ್ದಂತಹ ಜ್ಞಾನದ ಪುಣ್ಯವೆನ್ನುವುದು ಸಾಮಾನ್ಯವಾದ ರಕ್ಕಸನ್ನು ಕೊಲ್ಲುವುದಕ್ಕೆ ಬಳಸುವುದು ಸರಿಯಲ್ಲ. ಇದನ್ನು ಉತ್ತಮವಾದ ವ್ಯಕ್ತಿಗೆ ದಾರ ಎರೆದು ಆ ವ್ಯಕ್ತಿಯಿಂದ ಇವರನ್ನು ಕೊಲ್ಲಿಸಬೇಕು ಅಂತ ಅಂತರ್ಮುಖಿಯಾಗಿ ತಪಸ್ಸನ್ನಾಚರಿಸುವುದಕ್ಕೆ ಮುಂದಾದ 106 ವರ್ಷಗಳನ್ನು ಕಳೆದು ಮತ್ತೆ ಬಹಿರ್ಮುಖಿಯಾಗಿ ಕಂಡಂತಹ ಸಂದರ್ಭದಲ್ಲಿ ವೈಕುಂಠದಿಂದ ಹೊರಟಂತಹ ಒಂದು ಬೆಳಗಿನ ಕಿರಣವೆನ್ನುವುದು ವಸಿಷ್ಠರ ಆಶ್ರಮವನ್ನು ಪ್ರವೇಶಿಸಿ ವಸಿಷ್ಠರ ಆಶ್ರಮದಿಂದ ದಶರಥ ಚಕ್ರವರ್ತಿ ಮಾಡುತ್ತಿರುವಂತಹ ಪುತ್ರಕಾಮೇಷ್ಟಿಯ ಇಷ್ಟಿಯ ಅಗ್ನಿದೇವ ಎತ್ತಿದಂತಹ ಪಾಯಸದ ಪಾತ್ರೆಗೆ ಬಂದು ಸೇರಿರುವಂತಹ ಬೆಳಕಿನ ಕಿರಣವನ್ನು ಕಂಡ. ಅಂದರೆ ಅಕುಂಠಿತವಾದಂತಹ ವೈಕುಂಠದಿಂದ ಹೊರಟಿರುವಂತಹ ಮಹಾವಿಷ್ಣು ವಸಿಷ್ಠರ ಆಶ್ರಮವನ್ನು ಸೇರಿ ಬೆಳಕಿನ ಕಿರಣದೋಪಾದಲ್ಲಿ ದಶರಥ ಚಕ್ರವರ್ತಿಗಳ ಮಗನಾಗಿ ಹುಟ್ಟಿ ಬಂದಿದ್ದಾನೆ ಎನ್ನುವುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಶಕ್ತಿ, ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಸತ್ಯ. ರಾಮವನ್ನೇ ರಾಮನಲ್ಲ, ಅವನು ಮೂಲ
ಅಲ್ಲ ಅಂತಾಗಿದೆ. ಸಮುದ್ರ ಮಥನ ಆಗುವಂತಹ ಸಂದರ್ಭದಲ್ಲಿ 66 ಕೋಟಿ ದಾನವರು 33 ಕೋಟಿ ದೇವತೆಗಳೊಂದಾಗಿ ಸಮುದ್ರವನ್ನು ಮತಿಸಿದರು. ಮಧ್ಯಾಂತರದಲ್ಲಿ ಪ್ರವೇಶಿಸಿದಂತ ವಾಲಿ ಏಕಾಂಗವೀರನಾಗಿ ಸಮುದ್ರವನ್ನು ಮತಿಸಿದ. ಅದನ್ನು ಕಂಡು ಅವನ ತಂದೆಯಾದಂತಹ ದೇವೇಂದ್ರ ಸಂಕೋಚದಿಂದ ಅವನಿಗೆ ರಕ್ತಸ್ಫುರಿತವಾದಂತಹ ಕಾಂಚನ ಮಾಡುವುದನ್ನು ಕೊಟ್ಟ. ಅದೇ ಸಂದರ್ಭದಲ್ಲಿ ಉಸುರುತ್ತಿರುವಂತಹ ಮಹಾವಿಷ್ಣುವನ್ನು ಕಂಡು ನಿನಗೆ ಏನು ಬೇಕು ಅಂತ ಕೇಳಿದ. ಸಮುದ್ರವನ್ನು ಮತಿಸಿದವ ನಾನು, ನೀ ನನಗೆ ಏನು ಬೇಕು ಅಂತ ಕೇಳಿದ್ದಲ್ಲ, ನಾನೇ ನಿನಗೆ ಕೊಡುವ ಸಿದ್ಧರಿದ್ದೇನೆ, ನಿನಗೇನು ಬೇಕು ಅಂತ ಕೇಳಿದ. ನಿನ್ನ ಪ್ರಾಣವನ್ನು ಕೊಟ್ಟು ಅಂತ ಹೇಳಿದ. ಆಗ ಕೊಟ್ಟೆ ತನ್ನುವಂತವಾಗಿ ಹೇಳಿದ್ದಾರೆ, ಇದು ಬೇಡ, ಮುಂದೆ ನಾನು ನಿನ್ನಿಂದ ಪಡೆಯುತ್ತೇನೆ ಅಂತ ಹೇಳಿದ. ಇಷ್ಟು ಅಲ್ಲದೆ ವಾಲಿಯನ್ನು ಮತ್ತೊಬ್ಬರಿಗೆ ಸಂವಹಿಸುವುದಕ್ಕೆ ಸಾಧ್ಯ ಉಂಟಾ? ಹಾಗಾದ್ರೆ ರಾಮನೊಬ್ಬ ವ್ಯಕ್ತಿ, ಅವರೊಬ್ಬ ವ್ಯಕ್ತಿಯಲ್ಲ ಅಂತ ಹೇಳುವುದಕ್ಕೆ ಇದೇ ಕಾರಣ. ವಾಲಿಮುದೆಯ ಕಥನದಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಇಕ್ಷ್ವಾಕೂಣಾಂ ಯಂಭೂಮಿಂ ಸಶೈರವನಕಾನನ ಮೃಗ ಪಕ್ಷಿ ಮನುಷ್ಯಾಣ ನಿಗ್ರಹ ಅನುಗ್ರಹವನ್ನು ಕರುಣಿಸುವಂತ ಯೋಗ್ಯತೆ ಉಂಟವು ಯಾರು ಕೇಳಿದೆ? ಅದು ರಾಮನಿಗೆ ಮಾತ್ರ. ಮತ್ತೆ ಸೀತೆಯನ್ನು ತೆಗೆದುಕೊಂಡು ಹೋದದಕ್ಕೆ ಬೇಕಾಗಿ ರಾಮ ರಾವಣನನ್ನು ಕೊಂದ ಅಂತ ಹೇಳಿದೆಯಲ್ಲ, ಸೀತಾ ಅಪಹಾರ ಆಗುವಂತಹ ಪೂರ್ವದಲ್ಲಿ ಋಷಿ ಮುನಿಗಳ ಆಶ್ರಮವನ್ನು ಹೊಂದಂತಹ ರಾಮ ಸ್ಪಷ್ಟವಾಗಿ ಹೇಳಿದವನಿದ್ದಾನೆ, ರಾವಣ ಅನಿಶ್ಯಾಮಿ, ರಾವಣನನ್ನು ಕೊಲ್ಲುವುದಕ್ಕೆ ಬೇಕಾಗಿ ನವಪಂಚವರ್ಷಾಣಿ ದಂಡಕಾರಣ್ಯಮಾಶಿತ ಜಟಾವಲ್ಕಲದಾರಿ ರಾಮೋರ್ಭವತಿ ತಾಪಸ, ಜಟಾವಲ್ಕಲದಾರಿಯಾಗಿ ರಾಮ ವನಾಭಿಗಮನವನ್ನ ಹಾಗೆ ಹೋಗಬೇಕು ಅಂತ ಕೈಕೆಯ ಮಾತನ್ನ ಅಂಗೀಕರಿಸಿ ವನಾಭಿಗಮನಾಗಿ ರಾಮ ಬಂದದ್ದೇ ರಾಮನನ್ನು ವಧಿಸುವುದಕ್ಕೆ ಬೇಕಾಗಿ. ಹಾಗಾಗಿ ಸೀತೆಯನ್ನು ತೆಗೆದುಕೊಂಡು ಹೋಗಿ 11 ತಿಂಗಳಾಗುವವರೆಗೆ ಕಾದಂತೆ ಯಾಕೆ ಏನೋ ಪ್ರಶ್ನೆ ಹುಟ್ಟಿಕೊಳ್ಳದೆ ಹೋಗುವ ಅಂತಾದ್ರೆ, ರಾವಣ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡಿದ್ದಾರೆ. 10,000 ವರ್ಷ ಬ್ರಹ್ಮನ ಕುರಿತಾಗಿ ತಪಸ್ಸನಾಚರಿಸಿದ. 1,000 ಕಳೆಯುವಾಗ ಬ್ರಹ್ಮ ಪ್ರತ್ಯಕ್ಷ ಆಗಲಿದ್ದಾಗ ಒಂದೊಂದು ತಲೆಯಲ್ಲಿ ಕತ್ತರಿಸಿ 10 ವರ್ಷ ಪೂರ್ಣವಾಗಿ 10ನೇ ತಲೆಯನ್ನು ಕತ್ತರಿಸುವ ಕಾಲಕ್ಕೆ ಬ್ರಹ್ಮದೇವ ಪ್ರತ್ಯಕ್ಷನಾದ. ಏನು ಬರಬೇಕು ಅಂತ ಕೇಳಿದಾಗ ಅಮರತ್ವವನ್ನು ಕೊಡು ಅಂತ ಹೇಳಿದ. ಅವನಿಗೆ ಅಮರತ್ವ ಕೊಡಲಿಲ್ಲ. ಅಮರತ್ವ ಬೇಡ ಅಂತ ಹೇಳಿದ ವಿಭೀಷಣನಿಗಾದರೂ ಅಮರತ್ವವನ್ನು ಕೊಟ್ಟವನಿದ್ದಾನೆ. ಜೊತೆಗೆ ರಾವಣ ಕೇಳಿದಂತಹ ಮಾತು, ನಾಗಯಕ್ಷ ಸುಪರ್ಣಾದಿಗಳನ್ನು ತನಗೆ ಮರಣ ಬರಬಾರದು, ನರ ವಾನರರು ನನಗೆ ನೊರಜಿಗೆ ಸಮಾನ ಎನ್ನುವುದಾಗಿ ರಾವಣನೇ ಬ್ರಹ್ಮನಲ್ಲಿ ವರವನ್ನು ಕೇಳಿದೆ. ಜೊತೆಗೆ ಅವರ 1 ಕೋಟಿ ಆಯುಷ್ಯ ಪೂರ್ಣವಾಗುವವರೆಗೆ ಬ್ರಹ್ಮನ ವರವನ್ನು ಈಡೇರಿಸುವವರೆಗೆ ಬ್ರಹ್ಮನ ಅವಧಿ ಪೂರ್ಣವಾಗಬೇಕು ಅಂತ ಸೀತೆ ಅಲ್ಲಿಗೆ ಹೋಗಿ 11 ತಿಂಗಳಾಗುವವರೆಗೆ ಕಾದು ಆಮೇಲೆ ರಾವಣನನ್ನು ಕೊಂದದ್ದು. ಸೀತೆಯನ್ನು ತೆಗೆದುಕೊಂಡು ಹೋಗಿದ್ದಕ್ಕೆ ಬೇಕಾಗಿ ರಾವಣನನ್ನು ಕೊಂದದ್ದಲ್ಲ. ಆದರೆ ನೀವೊಂದು ಮಾತು ಹೇಳಿದೆ, ಸೀತೆ ಅಲ್ಲಿದ್ದಾಳೆ, ಪುಸ್ತಕ ಒಲಿತ ಓದದ್ದು ಹಾಗೆ ಬರುವುದಿಲ್ಲ, ಸರಿಯಾಗಿ ಬರುವುದಿಲ್ಲ. ಈಗ 11 ತಿಂಗಳು ಸೀತೆ ಅಶೋಕನಾಮಕವಾದಂತ ಬಂದಲಿದ್ದಾಳೆ. ರಾವಣ ಕೊಟ್ಟ ಆಹಾರವನ್ನು ತಿಂದಿದ್ದಾಳೆ, ರಾವಣ ನೀರನ್ನು ಕುಡಿದಿದ್ದಾಳೆ. ಬರೇ ರಾಮನಾಮ ಎನ್ನುವಂತ ಒಂದೇ ಒಂದು ಆಹಾರದಿಂದ 11 ತಿಂಗಳು ನೀರು ಆಹಾರವನ್ನು ಮುಟ್ಟದೆ ಕಾಲವನ್ನು ಕಳೆದವಳಿದ್ದಾಳೆ. ಈಗ ನೀನು ರಾಮ ಸತಿಯನ್ನು ಸೇರಿದ ಅಂತ ಹೇಳಿದ್ದೆಲ್ಲ, ರಾಮ ಹಾಗೆ ಸೇರಲಿಲ್ಲ. ಅದಕ್ಕೆ ಹೇಳಿದ್ದು ನೀನು ಮುಂದೆ ನನ್ನ ಬಿಟ್ಟಿದ್ದೀಯ ಅಂತ ಹೇಳಿ. ರಾವಣ ಸೀತೆ ಒಬ್ಬಳಿಗಾಗಿ ರಾವಣನನ್ನು ಬಂದದ್ದಲ್ಲ, ರಾವಣನ ಸೆರೆಯಲ್ಲಿರುವಂತಹ ಎಷ್ಟೋ ಜನ ಹೆಣ್ಮಕ್ಕಳನ್ನ ಉಳಿಸುವುದಕ್ಕೆ ಬೇಕಾಗಿ, ಸೀತೆಯನ್ನು ಉಳಿಸುವುದಕ್ಕೆ ಬೇಕಾಗಿ, ಸೀತಾ ಸಂಪ್ರಾಪ್ತಿಗೆ ಬೇಕಾಗಿ ಒಂದನ್ನು ಸತ್ಯ. ರಾವಣನ ವಧೆಯಾದ ಮೇಲೆ ವಿಭೀಷಣನಿಗೆ ಪಟ್ಟವನ್ನು ಕೊಟ್ಟುವುದರ ಮೂಲಕವಾಗಿ ತಮ್ಮ ಲಕ್ಷ್ಮಣನಿಂದ ಸೀತೆಯನ್ನು ಸಾಲಂಕೃತವಾಗಿ ಶೃಂಗರಿಸಿ ಕರೆದಂತಹ ಸಂದರ್ಭ ರಾಮದೇವದೇವರು ಮಾತನಾಡಿದ್ದಾರೆ, ನಿನ್ನನ್ನು ನೋಡುವುದಕ್ಕೆ ನನಗೆ ಕಷ್ಟವಾಗ್ತದೆ, ಕಣ್ಣು ನೋವಾದವನಿಗೆ ಸೂರ್ಯನನ್ನು ಕಾಣುವುದಕ್ಕೆ ಎಷ್ಟು ಕಷ್ಟವೋ ನಿನ್ನನ್ನು ಕಾಣುವುದಕ್ಕೆ ನನಗೆ ಎಷ್ಟೇ ಕಷ್ಟ ಆಗ್ತದೆ ಅಂತ ಹೇಳಿದಂತ ಸಂದರ್ಭ ರಾಮನೇ ಹೇಳಿದ್ದಾರೆ. ನೀನು ಹೇಳಿದಂತ ರಾಮನೇ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಲೋಕಾಭಿ ರಾಮನಾಗಬೇಕು, ತನ್ನ ಪತಿಯನ್ನು ಉದ್ದೇಶದಿಂದ ಅಕಳಂಕ ಚರಿತನಾಗಬೇಕು ಅಂತ ಲಕ್ಷ್ಮಣನ ಮುಖಾಂತರವಾಗಿ ಅಗ್ನಿಕುಂಡವನ್ನು ರಚಿಸಿ ರಾಮನಾಮವನ್ನು ಉಚ್ಚರಿಸುತ್ತಾ ಅಗ್ನಿಕುಂಡದಲ್ಲಿ ಇಳಿದಂತಹ ಸಂದರ್ಭದಲ್ಲಿ ಅಗ್ನಿದೇವರೇ ತಾಯಿ ಒಬ್ಬಳು ಮಗುಳನ್ನು ಹೇಗೆ ಎತ್ತಿದ್ದಾಳೋ ತನ್ನ ಅಗ್ನಿ ತನ್ನ ಕೆನ್ನಾಲೆಗೆ ಇರುವಂತ ಕವಚದಿಂದ ಸೀತಾದೇವಿಯನ್ನ ಮುಡಿದ ಮಲ್ಲಿಗೆ ಬಾಡದ ರೀತಿಯಲ್ಲಿ ಎತ್ತಿ ತಂದವನಿದ್ದ ಅಗ್ನಿದೇವ. ಜೊತೆಗೆ ಸತ್ತಿರುವಂತಹ ದಶರಥ ಚಕ್ರವರ್ತಿ ಆಕಾಶ ಮಟ್ಟದಲ್ಲಿ ನಿಂತು ಸೀತೆ ಪವಿತ್ರಳಿದ್ದಾಳೆ, ಅವಳನ್ನು ನೀನು ಸ್ವೀಕರಿಸಬೇಕು ಅಂತ ತಂದೆಯಾಡಿದಂತಹ ಮಾತು ದಶರಥ ಚಕ್ರವರ್ತಿಯೇ ಬಂದು ಹೇಳಿದರು. ಜೊತೆಗೆ ಋಷಿ ಮುನಿಗಳೆಲ್ಲ ಆಡಿದಂತಹ ಮಾತು ಸೀತಾ ಲಕ್ಷ್ಮಿ ಭಗವಾನ್ ವಿಷ್ಣು ದೇವಕೃಷ್ಣ ಪ್ರಜಾಪತಿ, ನೀನು ಇವರನ್ನು ಸೇರಬೇಕು, ಇವರನ್ನು ಕೂಡಿ ಸಂಸಾರವನ್ನು ಮುಂದುವರಿಸಬೇಕು ಎನ್ನುವುದಾಗಿ ನೀನು ದೇವರು ಅಂತ ಪೂಜಿಸುವ ಆ ಕಡೆಯ ದಿಕ್ಕಿನ ಒಡೆಯರಾದಂತಹ ಪ್ರಡನೆ ಬಂದು ಮಾಡಿದಂತಹ ಮಾತು ಶಾಕ್ಯದನ್ನುವ ಋಷಿಕೇಶ ಪುರುಷೋತ್ತಮ ಊತಮವ್ಯ ಸಮರ್ಥನೆ. ಹಿಂದೆ ಹುಟ್ಟಿದಂತ ವೈರಿಗಳನ್ನ, ಮುಂದೆ ಹುಟ್ಟಬಲ್ಲಂತ ವೈರಿಗಳನ್ನ, ಸದ್ಯದಲ್ಲಿರುವಂತ ಎಲ್ಲ ವೈರಿಗಳನ್ನ ಕೊಂದು ಮುಗಿಸಿದವ ನೀನು. ಸೀತೆ ಪವಿತ್ರಳಿದ್ದಾರೆ, ಇವಳನ್ನು ಸ್ವೀಕರಿಸಬೇಕು ಅಂತ ಅಗ್ನಿಕುಂಡದಿಂದ ಎದ್ದು ಬಂದಂತ ಸೀತೆಯನ್ನು ಕಂಡು
ಇದ್ದಾಳೆ, ಅವಳೇ ಮೂಲ ಲಕ್ಷ್ಮಿ ಇದ್ದಾಳೆ. ರಾಮ ವಿಷ್ಣು, ಸೀತೆ ಲಕ್ಷ್ಮಿ, ಅವರ ಕುರಿತಾದಂತಹ ಮಾತುಗಳನ್ನ, ಅವಹೇಳನ ಮಾತುಗಳನ್ನ ಆಡುವುದರ ಮೂಲಕವಾಗಿ ರಾಮಚರಿತಾಮೃತಕ್ಕೆ ಅಪವಾದವನ್ನು ತರುವ, ಕಪ್ಪು ಚುಕ್ಕೆಯನ್ನಿಡುವ ಪ್ರಯತ್ನ ಮಾಡಬೇಡ. ರಾಮ ಪಾರಮ್ಯವನ್ನ ಒಪ್ಪಿ, ರಾಮದೇವರಾದ್ದರಿಂದ ಅವನಿಗೆ ಬ್ರಹ್ಮಹತ್ಯದ ಪಾಪ ಇಲ್ಲ, ತಪ್ಪ ಕಾಣಿಕೆಯನ್ನ ಕೊಟ್ಟು ರಾಮನ ದೈವತ್ವವನ್ನು ಒಪ್ಪಿ ನಮ್ಮೊಳಗೆ ಮುಂದೆ ಸಾಕು. ಹಾಗಾದ್ರೆ ಇಷ್ಟೆಲ್ಲ ರಾಮ ಇಷ್ಟೆಲ್ಲ ಕಾರ್ಯವನ್ನು ಎಸಗಿ ಸೀತೆ ಪವಿತ್ರಳು ಎನ್ನುವುದು ಮನಗಂಡ ಮೇಲೆ ಸೀತೆಯನ್ನು ಕರ್ಕೊಂಡು ಬಂದಿದ್ದಾರೆ. ಆದರೆ ಈಗ ಗಂಡ ಹೆಂಡತಿ ಜೊತೆಯಲ್ಲೇ ಇದ್ದಾರೆ. ರಾಮ ಸೀತೆ ಎಲ್ಲಿದ್ದಾರೆ? ಅಯೋಧ್ಯೆ. ಈಗ ಯಜ್ಞ ದೀಕ್ಷಾಬದ್ಧನಾಗಿ ಕುಳಿತವ ರಾಮ ಸೀತೆ ಜೊತೆಯಲ್ಲೇ ಕುಳಿತಿದ್ದಾರೆ. ಇದ್ದಾರೆ ಸೀತೆ ಪ್ರತಿಭೆ, ಸೀತೆ ಇದ್ದ ಮೇಲೆ ಪ್ರತಿಮೆ ಯಾಕೆ? ಅವಳ ಸೀತೆ ಹೇಗೆ ಸೀತೆ? ಜೀವಂತ ಸೀತೆ ಯಾಕೆ ಹೇಳ್ತೇನೆ? ಈಗ ಅವಳಿಗೆ ಒಟ್ಟಿಗಿಲ್ಲ ಅಂತ ನಿನ್ಗೆ ಯಾರು ಹೇಳಿದ್ರು? ನೋಡಪ್ಪ, ನಾನು ಇದ್ದಾಳ ಕೇಳಿ ಇಲ್ಲ ಅಂತ ಹೇಳ್ತೇನೆ. ಇದ್ದಾಳ ಕೇಳಿದ್ರೆ ಇಲ್ಲ ಅಂತ ಹೇಳ್ತೇನೆ. ಅವಳು ಇದ್ದಾಳೆ ಅಂತ ಹೇಳಿದ್ದ. ನಾನು ಇದ್ದಾಳ ಕೇಳಿದ್ರೆ ಇದ್ದಾಳ ಇದು ಅಷ್ಟು ನೀರು ಇದ್ದಾಳೆ. ಸೀತೆಯನ್ನು ಏರ್ಪಡಿಸಿಕೊಂಡು ಹೋಗಿದ್ದಲ್ಲ. ಜೀವಂತವಾದಂತಹ ಸೀತೆ ಅವರ ಬಳಿ ಇಲ್ಲದೆ ಇದ್ದದ್ರಿಂದ ಸೀತೆಯ ಪ್ರತಿಭೆಯನ್ನು ಮಾಡಿ ಎಂತ ಕಾಲದಲ್ಲಿ ಅದನ್ನೇ ಕೇಳಿದ್ದು. ಜೀವಂತ ಸೀತೆ ಇದ್ದಾಳ ರಾಮನೊಟ್ಟಿಗೆ, ಯಾಕಿಲ್ಲ ಹಾಗೆ? ಅವರ ಒಟ್ಟಿಗೆ ಇದ್ದಾಳೆ. ಗಂಡನೊಬ್ಬ ಕಾರ್ಯಾರ್ಥಿಯಾಗಿ ಮನೆಯನ್ನು ಬಿಟ್ಟು ಹೊರಗಡೆ ಒಂದು ಕ್ಷೇತ್ರಕ್ಕೆ ಬರ್ತಾನೆ. ಬರ್ಲಿಕ್ಕೆ ಬಂದಾಗ ನೀವು ಗಂಡ ಹೆಂಡತಿ ಒಟ್ಟಿಗೆ ಇದ್ದೀರಾ ಕೇಳಿದ್ರೆ ಹೌದು ಅಂತ ಹೇಳ್ತಾನೆ. ಆಗ ಅವನ ಜೊತೆಗೆ ಅವನು ಹೆಂಡತಿ ಇರ್ತಾಳೆ. ಅವಳ ಹೆಂಡತಿ ಎಲ್ಲಿರ್ತಾಳೆ? ಮನೆಯಲ್ಲ ಮತ್ತೆ ಅಪ್ಪ ಮನೆಯಲ್ಲೇ. ಅವಳು ಮನೆಯಲ್ಲಿದ್ದಾಳೆ, ಗಂಡ ಇಲ್ಲಿದ್ದಾಳೆ ಎಂಬಲ್ಲಿ ಗಂಡ ಹೆಂಡತಿ ಬೇರೆ ಆಗಿದ್ದಾರೆ ಅಂತಲ್ಲ, ಅವರಿಬ್ಬರು ಈಗ ಒಟ್ಟಿಗಿಲ್ಲ ಎನ್ನುವುದಷ್ಟೇ ಸತ್ಯ. ಅದಲ್ಲ, ಈಗ ಗಂಡ ಹೆಂಡತಿ ಇದ್ದಾಳೆ ಅಂತ ಕೇಳಿದಾಗ ಎಲ್ಲಿದ್ದಾಳೆ ಎನ್ನುವುದು ಪ್ರಧಾನ ಅಲ್ಲ. ಈಗ ಯಜ್ಞ ದೀಕ್ಷಾಬದ್ಧನಾಗಿ ರಾಮ ಕುಳಿತ. ಶಾಸ್ತ್ರ ಏನ್ ಹೇಳ್ತದೆ? ಯಜ್ಞ ದೀಕ್ಷಾಬದ್ಧನಾಗಿ ಕುಳಿತುಕೊಳ್ಳುವಂತಹ ವ್ಯಕ್ತಿ ಸಪತ್ನೀಕನಾಗಿರಬೇಕು ಎನ್ನುವುದು ಶಾಸ್ತ್ರ. ಹಾಗಾದ್ರೆ ಸೀತೆ ಇರುವಾಗ ರಾಮ ಯಾಕೆ ಸೀತೆಯ ಪ್ರತಿಮೆಯನ್ನು ಇಟ್ಟುಕೊಂಡು ಕುಳಿತ? ಸೀತೆಯನ್ನು ಯಾಕೆ ಕುಳಿತುಕೊಳ್ಳಿಲ್ಲ? ಭಾರ್ಯ ಸಂರಕ್ಷಣೆ, ಹೆಂಡತಿಯ ಮಾತನ್ನ ಈಡೇರಿಸುವುದು, ಹೆಂಡತಿಯ ಆಸೆಯನ್ನು ಪೂರೈಸಬೇಕಾದ್ರೆ ಗಂಡನಾದವನಿಗೆ ಕರ್ತವ್ಯ. ಸೀತೆ ತುಂಬ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಚಂದ್ರಿಕಾ ವಿಹಾರಕ್ಕೆ ಹೋದಾಗ ರಾಮನ ತೊಡೆಯ ಮೇಲೆ ಮಲಗಿಕೊಂಡು ಸೀತೆ ಇರುವಾಗ ಸೀತೆಯೇ ಆಡಿದಂತಹ ಸ್ವಾಮಿ, ನನಗೆ ಋಷಿಮುನಿಗಳ ಆಶ್ರಮದಲ್ಲಿ ಕಾಲ ಕಳೆಯಬೇಕಿರುವಂತ ಬಯಕೆ ಹೆಚ್ಚಾಗ್ತಾ ಉಂಟು. ಹೋಮದ ಪೂರ್ವವನ್ನು ತಾನು ಸ್ವೀಕರಿಸಬೇಕೆನ್ನುವ ಆಸೆ ಆಗ್ತಾ ಉಂಟು. ಋಷಿಮುನಿಗಳ ಮಂತ್ರವನ್ನು ಕೇಳಬೇಕೆನ್ನುವ ಆಸೆ ಹೆಚ್ಚಾಗ್ತಾ ಉಂಟು. ಹಾಗಾಗಿ ಋಷಿಮುನಿಗಳ ಆಶ್ರಮವನ್ನು ಸೇರಬೇಕು ಅಂತ ಸೀತೆಯ ಬೇಡಿಕೆಯಂತೆ ರಾಮ ಸೀತೆಯನ್ನು ಕಳುಹಿಕೊಟ್ಟಿದ್ದ. ಹಾಗಾದ್ರೆ ಸೀತೆ ಆ ರೀತಿ ಕೇಳಿಕೊಂಡದ್ರಿಂದ ರಾಮನೇ ಸೀತೆಯನ್ನ ಮನಕ್ಕೆ ಕಳುಹಿಕೊಟ್ಟರು ಲಕ್ಷ್ಮಣ. ಈ ಪ್ರಸಂಗದ ಮಧ್ಯದಲ್ಲಿ ನಾವು ಮಡುವಾಳ ಬಂದು ಹೋಗ್ತಾ ಇದ್ನಲ್ಲ, ಅವನಿಗೆ ಮುಗಿಬೇಕಾದದ್ದು ಮಾತ್ರ ಹೇಳ್ತಾ ರಾಮ ದೊಡ್ಡ ಮಾಡಬೇಕ. ಅವನ ವಿಷಯ ಅಲ್ಲ. ಆ ಪ್ರಸಂಗದ ಮುಖ್ಯವೇ ರಜಕ. ಪುಣ್ಯ ಯಾವುದು ಬಿಟ್ಟು ಇದೊಂದು ಬಿಡುವುದಿಲ್ಲ ಅಂತ ವಿಶ್ವಾಸ ಇದೆಲ್ಲ ಮತ್ತು ಬಿಡದೇ ಇದ್ದ ಬಹಳಷ್ಟು ಅದಲ್ಲ. ನೀನು ಕೇಳಿದ್ರೆ ಮಾತ್ರ ನಾನು ರಾಮನ ಬಗ್ಗೆ ಹೀಗೆ ಅಂತ ತಿಳಿಸ್ಲಿಕ್ಕೆ ಆಗ್ತದೆ. ನೀನು ಮತ್ತಷ್ಟು ಕೇಳಬೇಕು ಎನ್ನುವುದೇ ನನ್ನ ಬಯಕೆ. ಸರಿಯಪ್ಪ, ಅಷ್ಟಗೂಢಚರದಲ್ಲಿ ಪ್ರಧಾನನಾದಂಥ ಭದ್ರನಾಮಕನಾದಂಥ ವ್ಯಕ್ತಿ ಬಂದು ಆಡಿದಂತಹ ಮಾತು, ಬಿಟ್ಟ ಹೆಂಡತಿಯನ್ನು ಮಾಡಿಸುವುದಕ್ಕೆ ನಾನು ರಾಮನಲ್ಲ ಎನ್ನುವಂತಹ ಒಂದು ಮಾತು. ಹಾಗಾಗಿ ರಾಮನಾದವರೇ ವ್ಯಕ್ತಿಯಾಗಿರುವುದರಲ್ಲಿ ವ್ಯಕ್ತಿತ್ವವಾಗಿರಬೇಕು ಅಂತ ಹೇಳಿದ್ದೇನೆ. ಈಗ ಪ್ರಜಾವರ್ಗದವರಲ್ಲಿ ಎಷ್ಟು ಜ್ಞಾನಿಗಳಾಗಿರುವುದಕ್ಕೆ ಕಾರಣ ಯಾರು? ನೀನು ಅಂತ ಹೇಳಿದೆಲ್ಲ. ರಾಮನೊಬ್ಬ ವ್ಯಕ್ತಿಯಾಗಿರುವುದಲ್ಲ, ಬರೇ ರಾಮನಲ್ಲ, ರಾಮನೆನ್ನುವುದು ಪ್ರಜಾಪಾಲಕನಾಗಿ ಲೋಕಾಭಿರಾಮನಾಗಬೇಕು ಅಂತಾದ್ರೆ ರಾಮ ಹೆಂಡತಿಯಿಂದ ದೂರವಿರಬೇಕೆನ್ನುವುದು ಒಬ್ಬ ಪ್ರಜೆಯ ಮಾತಾಗು. ಅದನ್ನು ಅಂಗೀಕರಿಸಿ ನಾನು ಲೋಕಾಭಿರಾಮನಾಗಬೇಕು, ರಾಜಾರಾಮನಾಗಬೇಕೆನ್ನುವಂತಹ ಸಾಮಾನ್ಯ ಪ್ರಜೆಯ ಮಾತನ್ನು ಸ್ವೀಕರಿಸಿ ಸೀತೆಯನ್ನು ಕಳುಹಿಕೊಟ್ಟಿದ್ದ. ಹಾಗಾದರೆ ರಾಜಾರಾಮನಾಗಬೇಕು ಎನ್ನುವ ಕಾರಣಕ್ಕಾಗಿ ಒಬ್ಬ ಸಾಮಾನ್ಯ ಪ್ರಜೆಯ ಮಾತನ್ನು ರಾಮ ಅಂಗೀಕರಿಸಿದ. ಹಾಗೆ ಸಾಮಾನ್ಯ ಪ್ರಜೆಯ ಮಾತನ್ನು ರಾಮ ಅಂಗೀಕರಿಸಿದ್ರಿಂದ ರಾಮನಿಗೆ ಪ್ರಜೆಗಳಲ್ಲಿ ಸಾಮಾನ್ಯರು ಹೆಚ್ಚು ಇರುವಂತಿಲ್ಲ. ಆಯ್ತಪ್ಪ, ಪ್ರಜೆಯ ಮಾತನ್ನು ಅಂಗೀಕರಿಸಿದ. ಒಬ್ಬ ಪ್ರಜೆಯ ಮಾತನ್ನು ರಾಮ ಅಂಗೀಕರಿಸಿದ. ಆ ಕಾರಣಕ್ಕಾಗಿ ಸೀತೆಯನ್ನು ಅವನಕ್ಕೆ ಬಿಟ್ಟ. ಹಾಗೆ ರಾಮ ಒಬ್ಬ ಪ್ರಜೆಯ ಮಾತನ್ನು ಕೇಳಿ ರಾಜಾರಾಮನಾಗಬೇಕು ಎನ್ನುವ ಕಾರಣಕ್ಕಾಗಿ ಸೀತೆಯನ್ನು ಮನಕ್ಕೆ ಕಳುಹಿಸಿದ್ರಿಂದ ಸಪ್ತ ದಶರಥ ಚಕ್ರವರ್ತಿ ಬಂದು ಹೇಳಿದ್ದು, ಅಗ್ನಿದೇವ ಪ್ರತ್ಯಕ್ಷ ಆದದ್ದು, ಶಿವ ಮತ್ತು ಬ್ರಹ್ಮ ಬಂದು ಹೇಳಿದ್ದು ಸೀತೆ ಪವಿತ್ರಳು ಅಂತ. ಒಬ್ಬ ಪ್ರಜೆಯ ಮಾತಿಗೆ ರಾಮ ಬೆಲೆ ಕೊಟ್ಟಂತ ಇಷ್ಟೂ ಜನ ಮಾತನ್ನು ತಿರಸ್ಕಾರ ಮಾಡಿದಾಗ